ಇವತ್ತು ನನ್ನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಅಂತರ್ಜಲ ವೃದ್ಧಿಗಾಗಿ ಹೆಚ್ಚಿನ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಸುಮಾರು 1000 ಅಡಿ, 1200 ಅಡಿ, 1300 ಅಡಿ ಬೋರ್ವೆಲ್ಗಳನ್ನು ಕೊರೆದ್ರೂ ಕೂಡ ನೀರು ಸಿಗ್ತಾ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ನೀರಾವರಿ ಇಲಾಖೆಯಿಂದ, ಸಣ್ಣ ನೀರಾವರಿ ಇಲಾಖೆಯಿಂದ ಇವತ್ತು ಕೆರೆ ತುಂಬಿಸುವಂಥ ಯೋಜನೆಗಳನ್ನು ಜಾರಿ ಮಾಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿ ಆನೇಕಲ್ ತಾಲೂಕಿನ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು. ಇವತ್ತು ಸಣ್ಣ ನೀರಾವರಿ ಇಲಾಖೆಯಿಂದ ಸುಮಾರು 83 ಕೆರೆಗಳನ್ನು ತುಂಬಿಸ್ಲಿಕ್ಕೆ ಶುದ್ಧೀಕರಿಸಿದ ನೀರನ್ನು, ಬೆಂಗಳೂರಿನ ಶುದ್ಧೀಕರಿಸಿದ ನೀರನ್ನು ತುಂಬಿಸುವಂಥ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಈಗಾಗಲೇ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ. ಅದ್ರ ಜೊತೆಯಲ್ಲಿ ಕನಕಪುರ ತಾಲೂಕಿನ ಸಾತನೂರು ಏತ ನೀರಾವರಿ ಯೋಜನೆ ಮುಖಾಂತರ ಸಾತನೂರು ಮತ್ತು ಕೈಲಂಚ ಹೋಬಳಿಗೆ ಕೆರೆ ತುಂಬಿಸುವಂಥ ಯೋಜನೆಯನ್ನು ಜಾರಿ ಮಾಡಿದ್ದೇವೆ. ಚನ್ನಪಟ್ಟಣ ತಾಲೂಕಿನ ಸತ್ತೇಗಾಲ, ಇವತ್ತು ಕೊಳ್ಳೇಗಾಲ ತಾಲೂಕೇನಿದೆ, ಆ ಸತ್ತೇಗಾಲದಿಂದ ನೀರನ್ನು ತಂದು ಇಗ್ಲೂರು ಬ್ಯಾರೇಜ್ಗೆ ನೀರನ್ನು ತಂದು ಇಗ್ಲೂರು ಬ್ಯಾರೇಜ್ನಿಂದ ಕಣ್ವಾದಿಂದ ಮಾಗಡಿ ತಾಲೂಕಿನ ವೈಜಿಗುಡ್ಡ ಮತ್ತು ಮಾಗಡಿ ತಾಲೂಕಿನ ಮಂಚನಬೆಲೆಗೆ ನೀರು ಹರಿಸುವಂತ ಕೆಲಸ ಇವತ್ತು ಚಾಲನೆಯನ್ನ ಕೊಟ್ಟಂಥದ್ದು. ಇವತ್ತು ನಮ್ಮ ಅವಧಿನಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಇವತ್ತು ಈ ಕೆಲಸ ಪ್ರಾರಂಭ ಆಗಿದೆ. ಅದ್ರ ಜೊತೆಗೆ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ದಿನದ ಕನಸು ಶ್ರೀರಂಗ ಏತ ನೀರಾವರಿ ಯೋಜನೆ, ಅದಕ್ಕೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಚಾಲನೆಯನ್ನ ಕೊಟ್ಟು ಕಾಮಗಾರಿಯನ್ನ ಪ್ರಾರಂಭ ಮಾಡಿದ್ದೇವೆ. ಈಗ ವಿಳಂಬ ಆಗಿತ್ತು, ಮತ್ತೆ ಆ ಕಾಮಗಾರಿಗೆ ಚಾಲನೆಯನ್ನ ಕೊಡ್ತಕ್ಕಂಥ ಕೆಲಸ ಇವತ್ತು ನಾನು ಮತ್ತು ಶಾಸಕರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ. ಕುಣಿಗಲ್ ತಾಲೂಕಿನ ಬಹಳ ದಿನದ ಕನಸು, ವೈ.ಕೆ. ರಾಮಯ್ಯನವರ ಕನಸನ್ನ ನನಸು ಮಾಡಬೇಕು ಅಂತ ಹೇಳಿ ಹೇಮಾವತಿ ನೀರನ್ನ ಇವತ್ತು ಹರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಂಥ ಸುಮಾರು 25 ವರ್ಷಗಳಾದರೂ ಕೂಡ ಹೇಮಾವತಿಯ ನೀರು ನಾಲೆಗಳಲ್ಲಿ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಂಥ ಸಂದರ್ಭದಲ್ಲಿ ನೀರನ್ನ ಕೊಡಲೇಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಸರ್ಕಾರ ಇವತ್ತು ಲಿಂಕ್ ಕೆನಾಲ್ ಅನ್ನ ಪ್ರಾರಂಭ ಮಾಡಿ ಸುಮಾರು 900 ಕೋಟಿಗೂ ಹೆಚ್ಚು ಹಣವನ್ನ ಇವತ್ತು ಮಂಜೂರಾತಿಯನ್ನ ಮಾಡಿ ಕಾಮಗಾರಿಗೆ ಚಾಲನೆಯನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ಮಾಡಿದ್ದೇವೆ. ರಾಮನಗರ ತಾಲೂಕಿನ ಕೆಂಗೇರಿ ಹೋಬಳಿಯ ದೊಡ್ಡಬೆಲೆಯಿಂದ ಶುದ್ಧೀಕರಿಸಿದ ನೀರನ್ನ ಬಿಡದಿ, ಕಸಬಾ ಮತ್ತು ರಾಮನಗರ ತಾಲೂಕಿನ ಭಾಗಗಳಿಗೆ ಕೆರೆ ತುಂಬಿಸ್ತಕ್ಕಂಥ ಯೋಜನೆಯನ್ನ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ. ವೃಷಭಾವತಿ ವ್ಯಾಲಿ ಶುದ್ಧೀಕರಿಸಬೇಕು ಅಂತ ಹೇಳಿ ಬೈರ್ಮಂಗಲದ ಕೆರೆಯನ್ನ ಡೈವರ್ಷನ್ ಕೆನಾಲ್ ಅನ್ನ ಮಾಡಿಸಕ್ಕಂಥ ಕೆಲಸ ನಾನು ಬಹಳ ಹೆಮ್ಮೆಯಿಂದ, ಸಂತೋಷದಿಂದ ಆ ಭಾಗದ ರೈತರ ದೃಷ್ಟಿಯಿಂದ ಅಂತರ್ಜಲ ಹಾಳಾಗಿರ್ತಕ್ಕಂಥದ್ದು ಸಾಕಷ್ಟು ರೋಗ ರುಜಿನಗಳನ್ನು ನಾವು ನೋಡಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಆ ಡೈವರ್ಷನ್ ಕೆನಾಲ್ನ ಮಾಡ್ತಕ್ಕಂಥ ಕೆಲಸ ಆಗಿದೆ. ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಬೈರ್ಮಂಗಲಕ್ಕೆ ಬರ್ತಕ್ಕಂಥ ಕೆರೆ ನೀರನ್ನ ಶುದ್ಧೀಕರಿಸುವಂತ ಕೆಲಸ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವು ಮಾಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ನಾನಾದರೂ ಹೇಳಲಿಕ್ಕೆ ಬಯಸ್ತೇನೆ. ರಾಮನಗರ ತಾಲೂಕಿನ ಕಾಳೇಗೌಡನದೊಡ್ಡಿ ಏತ ನೀರಾವರಿ ಯೋಜನೆ ಬಹಳ ವರ್ಷದಿಂದ ನೆನೆಗುದ್ದಿಗೆ ಬಿದ್ದಿತ್ತು. ಈಗ ನಮ್ಮ ಸರ್ಕಾರ ಮಂಜೂರಾತಿಯನ್ನ ನೀಡಿದೆ, ಟೆಂಡರ್ ಅನ್ನ ಕರೆದಿದ್ದಾರೆ, ಕಾಮಗಾರಿಯನ್ನ ಅತಿ ಶೀಘ್ರದಲ್ಲೇ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಹೀಗೆ ಹಲವು ಯೋಜನೆಗಳನ್ನ ನೀರಾವರಿ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ, ಕೆಲವು ಕೆಲಸ ಪ್ರಾರಂಭ ಆಗ್ತಾ ಇದೆ, ಕೆಲವು ಮುಕ್ತಾಯ ಹಂತದಲ್ಲಿದೆ. ಒಟ್ಟಾರೆ ನನ್ನ ಕ್ಷೇತ್ರದಲ್ಲಿ ನಾನು ಈಗಾಗಲೇ ಸ್ಪಷ್ಟಪಡಿಸಿದ್ದೇನೆ, ಶಾಶ್ವತವಾಗಿ ಅರ್ಕಾವತಿ ನದಿಯನ್ನ ಹರಿಯುವಂತ ಕೆಲಸ, ಕಣ್ವಾ ನದಿಯನ್ನ ಹರಿಯುವಂತ ಕೆಲಸ ಇವತ್ತು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ಆ ಕೆಲಸ ಖಂಡಿತ ಮಾಡ್ತೇನೆ. ತಮ್ಮ ಆಶೀರ್ವಾದ ಸಹಕಾರಕ್ಕಾಗಿ ನಾನು ನಿಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದೇನೆ. ರೈತರ ಬದುಕನ್ನ ಹಸನು ಮಾಡುವಂತ ಕೆಲಸ ನನ್ನ ಮುಂದಿರ್ತಕ್ಕಂಥ ದೊಡ್ಡ ಸವಾಲು. ಆ ಸವಾಲನ್ನ ಎದುರಿಸುವಂತ ಶಕ್ತಿ ತಾವು ನೀಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ.